ನೋಡಿ ಮಕ್ಳಿಲ್ದಲ್ಲೇ ಅದು ಹೆಂಗೆ ಎಂಜಾಯ್ ಮಾಡೋಕ್ಕಾಗತ್ತೆ ಅಂತ ಒಂದಿಷ್ಟೆಲ್ಲ ಡ್ಯಾಡಿ ಬಂದಿಲ್ಲ, ನಾನೇ ಬಂದಿದ್ದೆ. ಸಂಡೆ ಇಟ್ಟಿದ್ದಾರೆ ಅಷ್ಟು ಬೆಳಗ್ಗೆ ಇವತ್ತೇ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು. ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4:15 ಎದ್ದೆ. 4:15 ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಕೆಲಸ ಎಲ್ಲ ಆಯಿತು. ಬೆಳಗ್ಗೆ ನಾವು ರೆಡಿ ಆಗಿಬಿಟ್ಟಿದ್ದೀವಲ್ವಾ, ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾರೋ ಅಂತ ಕೆಳಗಡೆನೇ ಇಳಿತಾ ಇಲ್ಲ ಪ್ರೀತಮ್. ಹಂಗೆ ಕೂತ್ಬಿಟ್ಟಿದ್ದಾನೆ. ಪ್ರೀತು ಎಲ್ಲಪ್ಪ? ಇವನು ಕೂಡ 4:15 ಎದ್ಬಿಟ್ಟಿದ್ದಾನೆ ಇವತ್ತು. ಎಲ್ಲೋಗೋಣ? ಹೊರಗಡೆ ಹೋಗ್ಬೇಕಾ? ನೈಟು ತುಂಬ ತಲೆನೋವು ಅಂತ ಹೇಳ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ನ. ಸೊ ಅದಕ್ಕೆ ಇವತ್ತು ಎದ್ದ ತಕ್ಷಣ ಹೇರ್ ವಾಶ್ ಮಾಡಿ ಹಾಗೆ ಹೊರಗಡೆ ಹೋಗೋಣ. ನನಗೆ ಎಣ್ಣೆ ಹಚ್ಚಿದಾಗ ಹೊರಗಡೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೀಟಾಗಿ ಸ್ನಾನ ಮಾಡಿಬಿಟ್ಟು ಇವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಪ್ಲೇಸು. ಅದಕ್ಕೂ ಒಂದು ರೀಸನ್ ಏನಪ್ಪ ಅಂತಂದರೆ ಪ್ರಗತಿ ಇವತ್ತು ಸಂಡೇ ಅಲ್ವಾ. ಸಂಡೇ ಇವತ್ತು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಟ್ಟಿದ್ರಂತೆ. ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿದ್ದಾರೆ. ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸಂಜೆ ಬಂದುಬಿಟ್ಟು ಮಮ್ಮಿ ಇಲ್ಲ ನಾಳೆ ನಂಗೆ ಎಕ್ಸಾಮ್ ಇದೆ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಟ್ಟಿದ್ದೀನಿ, ಅದು ಬರಿಬೇಕು ಅಂತ ಅಂದರು. ಸರಿ ಹಾಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರೋಣ ಅಂತೇಳಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಭಾನುವಾರ ಇನ್ನೇನು ಮಾಡೋದು, ಹೊರಗಡೆ ಹೋಗೋಕ್ಕೂ ಆಗೋಲ್ಲ. ಸ್ವಲ್ಪ ಏನು ಕೋಲ್ಡ್ ಆಗೋ ಥರ ಆಗಿ ಕೆಮ್ಮೆಲ್ಲ ಆಗಿದೆ ನನಗೆ. ವಾಯ್ಸಲ್ಲಿ ಚೇಂಜ್ ಆಗಿದೆ. ಹೋಗೋಣ ಮಗನೇ? ನೀನು ಯಾವಾಗ ಬರೀತೀಯಪ್ಪ ಎಕ್ಸಾಮು? ಹಿಡಿತಾನೆ ಇಲ್ಲ. ನಾನು ಸ್ವಲ್ಪ ಹೇರ್ ಡ್ರೈ ಮಾಡ್ಕೋತೀನಿ. ತುಂಬ ತೇವ ಇದೆ ಅಲ್ವಾ ಕೂದಲು. ಹೊರಗಡೆ ಹೋದಾಗ ಮತ್ತೆ ಇದಾಗುತ್ತೆ. ಫಿಜ್ಜಿಯಿಂದ ಸ್ಕೂಲಿಂದ ಅಲ್ಲ, ಅದು ಬೇರೆ ಒಂದು ಅದು ನಮ್ಮ ಸ್ಕೂಲ್ ಎಕ್ಸಾಮ್ ಕೊಡ್ತಿದ್ದಾರೆ. ಸಂಡೇ ಇಟ್ಟಿದ್ದಾರೆ. ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ಗಳು ಸಂಡೇ ಇಡೋದು. ಇವತ್ತೇನೋ ಆರ್ಟ್ ಆರ್ಟ್ ಫೇರ್ ಅಂತೆ ಸ್ಕೂಲಲ್ಲ. ಸ್ಕೂಲಿಂದ 10 minutes ದೂರಲ್ಲಿ 7 o'clock ಸ್ಟಾರ್ಟ್ ಆದರೆ 7:30 ನೈಟಿಗೆ ಎಂಡ್ ಆಗುತ್ತೆ. ಸೊ ನಾನು ನೋಬ್ರಿತು ನಂಗೆ ಗೊತ್ತು ನೀನು ಎಂಟಕ್ಕೆ ವೆಯ್ಟ್ ಮಾಡ್ತಾ ಇದೆಯಾ ಅಂತ. ಸೊ ಸ್ಕೂಲಿಗೆ ಇವತ್ತು ಬಾಕ್ಸ್ ಏನು ಬೇಡ, ಇದೇ ಕೊಡಬೇಕಾಗಿತ್ತಲ್ಲ. ಸೊ ಸ್ನ್ಯಾಕ್ಸ್ ಏನಾದರೂ ಕೊಡಿ ಅಂತ ಹೇಳಿದಾರಂತೆ. ಸೊ ಅದಕ್ಕೆ ಇದು ಕೇಕ್ ಕೊಡ್ತಾ ಇದ್ದೀನಿ. ಆ್ಯಪಲ್ ಕಟ್ ಮಾಡ್ಬಿಟ್ಟಿದ್ದೀನಿ. ಬೇಗ 3 hours ಅಷ್ಟೇ, ಜಾಸ್ತಿ ಏನಿಲ್ಲ. ಹಿಂಗಲ್ಲಿ ಬೇಕಾ? ಬೆಳಗ್ಗೆ ಇವತ್ತೇ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು. ಸೊ ಇದಕ್ಕೂ ಯೂನಿಫಾರ್ಮ್ ಯಾಕೆ ಹಾಕ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು. ಅದು ಸ್ಕೂಲಿಂದ ಮೆಸೇಜ್ ಬಂದಿದೆ, ಎಕ್ಸಾಮ್ ಟೈಮಲ್ಲಿ ಯಾವ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿರೋ ಅದೇ ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಅದೇ ಯೂನಿಫಾರ್ಮ್ಗೆಲ್ಲ ರೆಡಿ ಆದರು. ಮಕ್ಕಳಿಗೆ ಸ್ಕೂಲ್ ಎಕ್ಸಾಮ್ಗಿಂತ ಈ ಥರ ಏನಾದರೂ ಎಕ್ಸ್ಟ್ರಾ ಎಕ್ಸಾಮ್ಸ್ ಎಲ್ಲ ಕಟ್ಟಿರ್ತಾರಲ್ಲ, ಅದರಲ್ಲೇ ಒಂಥರ ಇಂಟ್ರೆಸ್ಟ್ ಜಾಸ್ತಿ. ನನ್ನ ಮಗಳಿಗೆ ನಾನು ನೋಡ್ದಂಗೆ. ಸೊ ತುಂಬ ಖುಷಿಯಲ್ಲಿ ರೆಡಿಯಾಗಿ ಹೋದರು. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ನಿದ್ದೆ ಬಂದುಬಿಟ್ಟಿದೆ, ಮಲಗಿಬಿಟ್ಟಿದ್ದಾನೆ. ನಾವಿವಾಗ ಹೊಸಕೋಟೆ ಹತ್ರ ಹೋಗ್ತಾ ಇದ್ವಿ. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದು, ಬಟ್ ಈ ಸಂಡೇ ಮಾಡಿದ್ವಿ. ಇದೇ ಸಂಡೇ ಪ್ರಗತಿಗೆ ಎಕ್ಸಾಮ್ ಬಂದುಬಿಟ್ಟಿದೆ. ಅದು ನಮಗೂ ಗೊತ್ತಿರಲಿಲ್ಲ. ನಿನ್ನೆ ಮೆಸೇಜ್ ಬಂತು ಸ್ಕೂಲಿಂದ. ಹೂವಿನ ಮಾರ್ಕೆಟ್ ಅನ್ಸುತ್ತಲ್ವಾ. ಸೊ ಎಷ್ಟೊಂದು ಹೂವು ಇಟ್ಟಿದ್ದಾರೆ ನೋಡಿ ಅಲ್ಲಿ. ನಾನು ಬೆಳಗ್ಗೆ ನನ್ನ ಜೊತೆ ಮಲಗಿರ್ತಾನಲ್ವಾ, ಸೊ ನಾನು 4:15 ಎದ್ದರೆ ಅವನು 4:15 ಎದ್ಬಿಡ್ತಾನೆ. ಎಷ್ಟೆಲ್ಲ ಮಾಡಿದೆ, ಅವನಿಗೆ ಮಲ್ಗೋಕ್ಕಾಗಲಿಲ್ಲ. ಕಾರಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದುಬಿಟ್ಟಿದೆ. ಸರಿ ಹೆಂಗೋ ಪ್ಲ್ಯಾನ್ ಮಾಡಿದ್ದೀವಲ್ವಾ, ಸರಿ ಹೋಗ್ಬಿಟ್ಟು ಪ್ರಗತಿನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರೋಣ ಅಂತ ಅಂದ್ಕೊಂಡ್ವಿ.
ಅದಕ್ಕೆ ಹೋಗ್ತಾ ಇದ್ದೀವಿ. ಇದು ಏನು ಫಸ್ಟ್ ಟೈಮ್ ಹೋಗ್ತಾ ಇರೋದಂತಲ್ಲ, ಆದರೆ ಮಕ್ಕಳಾದ್ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇಬ್ಬರು ಮಕ್ಕಳನ್ನ ಕರ್ಕೊಂಡು. ಮೊದಲು ನಾವು ಮದುವೆ ಆದಾಗ ಟಿನ್ ಫ್ಯಾಕ್ಟ್ರಿಲಿದ್ವಿ. ಅವಾಗ ನಮ್ಮ ಮನೆಯವ್ರ ಸರ್ವಿಸ್ ಬ್ಯಾಂಗ್ಳೂರಲ್ಲೇ ಇತ್ತು. ಟಿನ್ ಫ್ಯಾಕ್ಟ್ರಿ ಇದ್ದಾಗ ಅದು ಒಂಥರ ಕಿವಿಗೆ ಬೀಳೋ ಅಂಥ ವಿಚಾರನೇ ಅಲ್ವಾ, ಹೊಸಕೋಟೆಯಲ್ಲಿ ಬಿರಿಯಾನಿ ಸಿಗುತ್ತೆ, ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತ. ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದೊಂಥರ ಹೆಸರಲ್ಲೇ ಫೇಮಸ್ ಆಗಿರೋವಂಥ ಜಾಗ. ಬೆಳಗ್ಗೆ ಜಾವ ಬೇಗನೆ ಹೋಗಬೇಕು. ಸರಿ ಆಯಿತು, ಹೋಗಿ ಹಾಗೆ ಕರೆಕ್ಟ್ ಟೈಮಿಗೆ ರಿಟರ್ನ್ ಆಗ್ಬೋದು, ಟ್ರಾಫಿಕ್ ಹಿಂಗೋ ಕಮ್ಮಿ ಇರುತ್ತೆ. ಇದು ಹೊಸಕೋಟೆ ಹತ್ರ ಇರುವಂತಹ ಒಂದು ಬಿರಿಯಾನಿ ಸೆಂಟರ್. ದಮ್ ಬಿರಿಯಾನಿ. ನಿಮಗೆ ಹೊಸಕೋಟೆ ಬಿರಿಯಾನಿ ಅಂದ ತಕ್ಷಣ ತುಂಬ ಜನಕ್ಕೆ ಒಂದು ನೇಮ್ ನೆನಪು ಬರುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಇವತ್ತು ಭಾನುವಾರ. ಸೊ ನೋಡಿದ್ರಲ್ಲ, ಫುಲ್ಲು ಕ್ಯೂ ಅಲ್ಲಿ ಜನ ನಿಂತ್ಬಿಟ್ಟಿದ್ದಾರೆ. ತುಂಬ ಒಂದು 50 ಜನ ಇದ್ದಾರಲ್ಲ ಕ್ಯೂ ಅಲ್ಲಿ. ಈಗ ಜಾಸ್ತಿ ಜನ ಇದ್ದಾರೆ. ಈಗ ಅಷ್ಟು ಜನ ಟೈಮ್ ಆಗಲ್ವಾ? ಟೈಮ್ ಆದರೆ ಏನು ಮಾಡೋದು? ಪ್ರೀತಮ್ ಮಲಗಿದ್ದಾನೆ, ನೀವು ಹೋಗಿ ತೊಗೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಂಡೇ ಬೇರೆ ಅಲ್ವಾ, ಸಿಕ್ಕಾಬಟ್ಟೆ ಅಲ್ಲಿ ಪಾರ್ಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ಫ್ರೈಡೇನಾ? ಫ್ರೈಡೇ ಮತ್ತು ಯಾವ್ಯಾವ ದಿನ ಇರುತ್ತೆ? ಒಳಗಡೆ ಕುತ್ಕೊಂಡು ಕೂಡ ಊಟ ಮಾಡ್ಬೋದು. ಆದರೆ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಎಲ್ಲನೂ ಪ್ಲೇಟ್ನ ಕಾರ್ ಹತ್ರನೇ ತೊಗೊಂಡು ಬಂದುಬಿಟ್ಟು ಅಲ್ಲೇ ತಿಂತಾಯಿದ್ರು. ಏನೇ ಆದರೂ ಬಿರಿಯಾನಿ ಪಾರ್ಸಲ್ಗಿಂತ ಅಲ್ಲೇ ತಿಂದ್ಬಿಡ್ಬೇಕು. ಬಿಸಿ ಬಿಸಿ ತಿಂದ್ರೇ ಅದರ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆ ಪಾರ್ಕಿಂಗ್ ಅಂತ ಏನು ಆ ಕಡೆ ಅಷ್ಟು ಜಾಗ ಆಯ್ತಲ್ಲ, ಅಲ್ಲಿ ಎಲ್ಲ ಕೂಡ ಟೇಸ್ಟ್ ಮಾಡ್ತಾಯಿದ್ರು. ಸೊ ಬಿಸಿ ಬಿಸಿ ಬಿರಿಯಾನಿ ನಾವು ಟೇಸ್ಟ್ ಮಾಡೋಣ. ಹೊಸಕೋಟೆ ಮಟನ್ ಬಿರಿಯಾನಿ ನೋಡೋಕ್ಕೇನೋ ತುಂಬಾ ಚೆನ್ನಾಗಿದೆ. ದಮ್ ಬಿರಿಯಾನಿ ಟೇಸ್ಟಲ್ಲೂ ಚೆನ್ನಾಗಿದೆ ಮಮ್ಮಿ. ಸಖತ್ತಾಗಿದೆ. ಬೇಡ ಅವನಿಗೆ. ಮಟನ್ ನೋಡಿ ಹಿಂಗಂದ್ರೆ ಬಿಚ್ಕೊತಾ ಇದೆ. ಮೊಸರು ಹಾಕೊಳ್ಳೋದೇ ಬೇಡ, ಹಂಗೆ ಚೆನ್ನಾಗಿದೆ. ಅದಕ್ಕೆ ಇಷ್ಟು ಜನ ಬಂದಿರೋದು, ಇಲ್ಲಾಂದ್ರೆ ಇಷ್ಟೊಂದು ಜನ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಖತ್ತಾಗಿದೆ, ಟೇಸ್ಟ್ ಸೂಪರ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ? ಸಖತ್ತಾಗಿದೆ, ನನಗೂ ಇಷ್ಟ ಆಯಿತು. ಸಖತ್ತಾಗಿದೆ. ಅದು ಬೆಳಗ್ಗೆ ಹೊಟ್ಟೆ ಹಸ್ಕೊಂಡು ಮಟನ್ ಬಿರಿಯಾನಿ ಮಾತ್ರ ಬಿಸಿ ಬಿಸಿ ತಿನ್ಬೇಕು. ಕಬಾಬ್ ಕಬಾಬ್ ಸೂಪರ್. ಪ್ರೀತಮ್ ತಿಂತಾ ಇಲ್ಲ. ಪ್ರೀತಮ್ ನಾನ್ ವೆಜ್ ಅವ್ನು ಇವಾಗ ಎದ್ನಲ್ವಾ, ಸೊ ತಿಂತಾ ಇಲ್ಲ. ಅವನಿಗೆ ಮನೇಲಿ ಪಾರ್ಸೆಲ್ ತೊಗೊಂಡಿದ್ದೀವಿ, ಸೊ ಮನೇಲಿ ತಿನ್ಸೋದು. ಆ ಕಡೆನೇ ನೋಡ್ತಾ ಈ ಕಡೆ ನೋಡ್ತಾನೆಲ್ಲ. ಪ್ರೀತು ಚೀಚಿ ತಿಂತೀಯಾ? ಸೊ ತಿಂತಾ ಇಲ್ಲ. ಸೊ ಎಲ್ಲ ತಿಂದ್ವಿ, ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ಈ ಥರ ಏನಾದರೂ ಫುಡ್ ಎಂಜಾಯ್ ಮಾಡ್ತೀನಿ ಅಂತ ಅಂದರೆ ಸಮಯ ತುಂಬ ಇಂಪಾರ್ಟೆಂಟ್. ಅಂದರೆ ಟೈಮ್ ಕೊಟ್ಟು ನಿಧಾನಕ್ಕೆ ಅದನ್ನು ಅನುಭವಿಸ್ಕೊಂಡು ಊಟ ಮಾಡಿದ್ರೇ ಅದು ಚೆಂದ. ನಮ್ಗೆ ಟೈಮ್ ಇಲ್ಲ, ಈಗ ಅರ್ಜೆಂಟ್ ಸ್ಕೂಲ್ ಹತ್ರ ಹೋಗಬೇಕು, ಒಂದು 40 ಮಿನಿಟ್ಸ್ ಇದೆ ಇಲ್ಲಿಂದ, ಆಲ್ಮೋಸ್ಟ್ ಬೇಕಾಗುತ್ತೆ ಕರೆಕ್ಟಾಗಿ. ನಮಗೆ ಟ್ರಾಫಿಕ್ ಇಲ್ಲ ಅಂತ ಅಂದರೆ ಹೋಗ್ಬೋದು. ಸೊ ಹಂಗಾಗಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ತಿಂದ್ವಿ. ಮಿಕ್ಕಿದೆಲ್ಲ ಪಾರ್ಸಲ್ ಹಾಗೆ ಮಾಡಿಕೊಂಡು ಸ್ಕೂಲ್ ಹತ್ರ ಹೊರಡ್ತಾ ಇದ್ದೀವಿ. ಪ್ರೀತಮ್ ಮಾತ್ರ ಏನೇನು ತಿಂದಿಲ್ಲ. ಪ್ರೀತಮ್ ಹಿಂಗೆ ನೋಡ್ತಾ ಇರೋದು. ಅದಕ್ಕೆ ಏನು ಮಾಡೋದು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದೇ ಒಂದು ಆ್ಯಪಲ್ ಪೀಸ್ ತಿಂದಿರೋದಷ್ಟೇ. ಏನಾದರೂ ಮಾಡಬೇಕು. ಫಸ್ಟು ಪ್ರಗತಿನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ಆಮೇಲೆ ನೋಡೋಣ. ಆಲ್ ದ ಬೆಸ್ಟ್. ಹಾಂ, ಚೆನ್ನಾಗಿ ಮಾಡು. ಬಾಯ್.
ಮಗಳನ್ನ ಸ್ಕೂಲ್ ಹತ್ರ ಬಿಟ್ವಿ ಅಂದ್ಕೊಂಡಾಗೆ ಕರೆಕ್ಟ್ ಟೈಮಿಗೆ ನಾವು ಸ್ಕೂಲ್ ಹತ್ರ ರೀಚ್ ಆದ್ವಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಯಿತು. ಇನ್ನೂ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು. ಸೊ ಹಾಗಾಗಿ ನಾವು ಓಕೆ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ಅಂದ್ಕೊಂಡು ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲಲ್ಲ. ಸೊ ಮಧ್ಯಾಹ್ನ ಮಾತ್ರ ಟ್ರಾಫಿಕ್ ಇದ್ದೇ ಇರುತ್ತೆ, ಸಂಡೇ ಆದರೆ ಏನು. ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಯೂಸ್ ಇಲ್ಲ, ಕೆಲಸ ಬೇರೆ ಇರುತ್ತಲ್ವ ಅವ್ರಿಗೆ. ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಇಲ್ಲ ಅಂತಂದರೆ ಅಲ್ಲೇ ವೆಯ್ಟ್ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ 3 to 4 hours ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಅಕ್ಕಂಗೆ ಬೈ ಮಾಡ್ದಾ? ಬೈ ಮಾಡ್ದೆ ಅಕ್ಕಂಗೆ. ಸೊ ಇನ್ನು 1:45 ಅಂತೆ ವಾಪಸ್ ಬರಬೇಕು. 5th ಸ್ಟ್ಯಾಂಡರ್ಡ್ವರೆಗೂ 5th 7thವರೆಗೂ 1:45 1:45 ಬಿಡ್ತಾರಂತೆ. ಇನ್ನು 8th 9th ಅವ್ರಿಗೆಲ್ಲ 4:30 ಬಿಡ್ತಾರಂತೆ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನನಗೆ ಡೌಟ್ ಆಯಿತು, ಪ್ರಗತಿ ಬೇರೆ 12 o'clock ಬಿಡ್ತಾರೆ ಅಂದ್ರೆ. ಸೊ ಹಿಂಗೆ 12 ಅಂದ್ಬಿಟ್ರಲ್ಲ, ಅದಕ್ಕೆ ಏನೋ ಪೇರೆಂಟ್ಸಲ್ಲಿ ಇಲ್ಲೇ ಇದ್ದು ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ 1:45 ಅಂತೆ. ಅವರು ಗೇಟಲ್ಲಿ ಕೀಳಿದ್ಕಂಗಂದ್ರು. ಆ್ಯಪಲ್ಲೂ ಚೆಕ್ ಮಾಡಿದೆ. ಸೊ ಇನ್ನು ಮನೆಗೆ ಹೋಗಿ 1:45 ಅಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗೋದು. ಅಲ್ಲಿವರೆಗೂ ಇಲ್ಲಿ ಇರೋಕ್ಕಾಗಲ್ಲ. ಸೊ 3 papers ಇರುತ್ತಂತೆ, 3 paper ಬರೀಬೇಕಲ್ಲ ಅವರು. ಸೊ ಹಂಗಾಗಿ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಅದಕ್ಕೆ ಸೌಂಡ್ ಮಾಡ್ತಾರೆ. ಅಲ್ಲಿಂದನೇ ಮತ್ತೆ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಬಿರಿಯಾನಿ, ಕಬಾಬ್ ಮತ್ತು ಕಾಲು ಸೊಪ್ಪೆಲ್ಲ ಪಾರ್ಸಲ್ ತೊಗೊಂಬಂದ್ವಿ. ಏನಪ್ಪದ್ದು? ಕಾರ್ ಎಲ್ಲಿದೆ ತೋರಿಸು. ಪಾಪು ತೋರಿಸ್ತೀನಿ ಇಲ್ಲಿ. ಪಾಪು ಇಲ್ಲಿ, ಪಾಪು ಇಲ್ಲಿ ಇಲ್ಲಿ ಇರೋ. ಇಲ್ಲಿ ಪಾಪು ಇಲ್ಲಿ ಏನಿದು? ಪ್ರೀತಮ್ ಯಾಕೆ ಇಲ್ಲಿರೋದು? ಸೊ ಪ್ರೀತಮ್ ಬುಕ್ಕೆಲ್ಲ ನೋಡ್ತಾ ಇದ್ದಾನೆ. ಅಷ್ಟರೊಳಗೆ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಇವತ್ತು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನಾವು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದ್ವಿ. ಸೊ ಅಷ್ಟು ಬೇಗ ದಿನ ಇವತ್ತು ಶುರುವಾಗಿ ಇಷ್ಟು ಬೇಗ ಮುಗಿಯೋ ಅಷ್ಟು ಬಂದ್ಬಿಟ್ಟಿದೆ. 1:45 ಏನೋ ಸ್ಕೂಲ್ ಹತ್ರ ಹೋಗ್ಬೇಕು. ಅದಕ್ಕಿಂತ ಮುಂಚೆಗೆ ಬೆಳಗ್ಗೆ ಟೀ ಕುಡ್ದಿಲ್ಲ. ಬ್ರೇಕ್ಫಾಸ್ಟ್ ಆಯಿತು, ಇನ್ನು ತೊಗೊಂಡು ಬಂದಿರೋದು ಇನ್ನೂ ಹಾಗೇ ಇದೆ. ಮಧ್ಯಾಹ್ನಕ್ಕೆ ಆಗಿಬಿಡೈತೆ. ಇನ್ನು ರಾತ್ರಿಗೆ ಅಡುಗೆ ಮಾಡಬೇಕು, ಆಮೇಲೆ ನೋಡ್ಕೊಳ್ಳೋದು. ಪ್ರೀತಮ್ ಸ್ವಲ್ಪ ಆರಾಮಾಗಿದ್ದಾನೆ ಇವಾಗ. ಅವನಿಗೆ ಸ್ವಲ್ಪ ರೈಸ್ ತಿನ್ನಕ್ಕೆ ನೋಡಿದೆ, ತಿನ್ನಲಿಲ್ಲ. ಸೊ ಹಾಗಾಗಿ ಆ್ಯಪಲ್ ಕೊಟ್ಟಿದ್ದೆ. ಇವಾಗ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಏನಾದರೂ ಮಾಡ್ಕೊ. ಟೈಮ್ ಆಯಿತು, ಪ್ರಗತಿಗೆ ಕರ್ಕೊಂಬರ್ಬೇಕು. ಅವ್ರ ಡ್ಯಾಡಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಬೆಳಿಗ್ಗೆ ಬೇರೆ ಲೇಟಾಗಿ ಶಾಪ್ ಓಪನ್ ಮಾಡಿದ್ರಲ್ಲ. ಸರಿ ನಾನು ಇವಾಗ ಹೋಗೋಕ್ಕಾಗಲ್ಲ, ಪ್ರೀತಮ್ನ ನೋಡ್ಕೋತೀನಿ, ಶಾಪ್ ಹತ್ರ ಬಿಟ್ಬಿಟ್ಟು ಹೋಗೋಗಿದ್ರೆ ಹೋಗು ಅಂತಂದರು. ಸರಿ, ಒಂದು 1/2-3 ಗಂಟೆ ಆಗುತ್ತೆ. ನಾನು ಪ್ರೀತಮ್ನ ಶಾಪ್ ಹತ್ರ ಬಿಟ್ಬಿಟ್ಟು ಪ್ರಗತಿಗೆ ಕರ್ಕೊಂಬರ್ತೀನಿ. ಬಾ ಡ್ಯಾಡಿ ಹತ್ರ ಹೋಗೋಣ. ಡ್ಯಾಡಿ ಹತ್ರ ಹೋಗೋಣ. ಅಮ್ಮು ಡ್ಯಾಡಿ ಬಂದಿಲ್ಲ, ನಾನೇ ಬಂದಿದ್ದು. ಹಾಕಿರೋ ಪೇಪರ್ ಅದು ನೋಡಿ, ಎಕ್ಸಾಮ್ ಬರೀತೀನಿ ಅಂತ ಹೇಳ್ಬಿಟ್ಟು ಬಂದು ಹೆಂಗೆ ಬರೆದಿದ್ದಾರೆ. ಆ ಪೇಪರ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದೈತೆ ನಮ್ಮ ಹುಡುಗಿ. ಏನಾದರೂ ಮಾಡ್ತೀರಿ ಅಂತ. ಒಂದು ಪೇಪರ್ ಹಾಂ 3rd ಲೆವೆಲ್ ಅವೆಲ್ಲ. 1 2 3 ಪೇಪರ್ ಕೊಟ್ಟಿದ್ರಾ? ನಿಂಗೇನೋ ಹೇಳ್ದ? ಏನೂ ಗೊತ್ತಿಲ್ಲ ನನಗೆ ಇದರಲ್ಲಿ. ಬೈಲಾಜಿಸ್ತು ಯಾವುದು ಮ್ಯಾಥಮೆಟಿಕ್ಸ್ ಮಾಡದೇ ಇಲ್ಲ. ಸೊ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಹೋದರೆ ಸಾಕು, ಪ್ರಗತಿಗೆ ಅದು ಎಂಥ ಖುಷಿ ಆಗೈತೆ ಅಂತ. ನಿಜವಾಗ್ಲೂ ಅದು ಪ್ರತಿದಿನ ಬೇರೆಯವ್ರು ಕರ್ಕೊಂಬರ್ತಾ ಇರ್ತಾರೆ, ಡ್ಯಾಡಿ ಕರ್ಕೊಂಬರ್ತಾ ಇರ್ತಾರೆ. ನಾನು ಹೋದರೆ ಮಾತ್ರ ಪ್ರಗತಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೋದರೆ ಏನು ಸ್ಪೀಡಾಗಿ ನಡ್ಕೊಂಡು ಬರ್ತಾಯಿದ್ರು. ಸರಿ ಅಂತ ಹೇಳಿ ನನ್ನ ನೋಡಿ ಫುಲ್ ಖುಷಿ ಆಯಿತು. ಒಬ್ಬಳೇ ಬಂದುಬಿಟ್ಟಿದೆಯಲ್ಲ ಮಮ್ಮಿ ಅಂತ. ಸೊ ಆ ಥರ ಸ್ಕೂಲಿಂದ ಇನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ್ರೂ ಫುಲ್ ಖುಷಿ ಆಗುತ್ತೆ. ಆಮೇಲೆ ಅಲ್ಲಿಂದ ಬರ್ತಾ ನಾವು ಎಳ್ನೀರು ತೊಗೋಬೇಕು ಅಂದ್ಕೊಂಡ್ವಿ, ಸಿಗಲಿಲ್ಲ ಅಂತ ಹೇಳಿ ಸೀಬೆಹಣ್ಣು ತೊಗೊಂಡೆ. ಫೇವ್ರೇಟು. ಪ್ರಗತಿಗೆ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡೆ. ನಮ್ಮ ಶಾಪಲ್ಲಿ ಸೀಬೆಹಣ್ಣು ಅಷ್ಟಾಗಿ ತರಲ್ಲ. ಸೊ ಹಾಗಾಗಿ ಅದನ್ನು ಮಾತ್ರನೇ ತಗೊಂಡು ಬಂದ್ವಿ, ಇನ್ನೇನು ತರಲಿಲ್ಲ. ಅಷ್ಟರೊಳಗೆ ಪ್ರೀತಮ್ ನಿದ್ದೆ ಮಾಡಿಬಿಟ್ಟಿದ್ದ ಅವ್ರ ಡ್ಯಾಡಿ ಜೊತೆ. ನಾನು ಇಲ್ಲಿಂದ ಸ್ಕೂಟಿಲಿ ಹೊರಟಾಗಲೇ ಅವ್ನು ಅಳ್ತಾ ಇದ್ದ. ಹತ್ಕೊಂಡು ಅವಾಗಲೇ ಮಲಗಿಬಿಟ್ನಂತೆ. ನಾನು ಅಲ್ಲಿ ಹೋಗಿ ವಾಪಸ್ ಬರೋ ತನಕ ಮಲಗಿದ್ದಾನೆ. ಮನೆಗೆ ಬಂದಮೇಲೆ ಬೆಳಗ್ಗೆ ಅಲ್ಲೇ ತಿಂದಿದ್ದು. ಸೊ ಮಧ್ಯಾಹ್ನಕ್ಕೆ ಬಿರಿಯಾನಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಕಾಲು ಸೊಪ್ಪು ಎಲ್ಲ ತಿಂದ್ವಿ. ಸೊ ಊಟ ಆಯಿತು ನಮ್ಮದು. ಹಾಗೆ ಟಿ ವಿಯಲ್ಲಿ ಒಂದು ಮೂವಿ ಹಾಕಿದ್ವಿ, ನೋಡ್ತಾ ಇದ್ವಿ, ವೇದ ಅಂತ. ನಿಜವಾಗ್ಲೂ ನಾನು ಇದು ರಿಲೀಸ್ ಆದಾಗಿಂದ ಇವಾಗಲೇ ನೋಡಿದ್ದು ಮನೆಯಲ್ಲಿ. ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಮೇಲೆ ಸೂಪರ್ ಆಗಿದೆ, ನಂಗೆ ಇಷ್ಟ ಆಯಿತು. ಸೀಬೆಹಣ್ಣು ತೊಗೊಂಬಂದಿದ್ನಲ್ಲ, ಸ್ಕೂಟಿಲೇ ಬಿಟ್ಟು ಬಂದಿದ್ದು, ಕೊಟ್ಟು ಕಳಿಸಿದ್ರು. ಇವಾಗ ನಾನು ಬರಬೇಕಾದ್ರೆ ಎಳ್ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜಾಗ ಹುಡುಕ್ತೆ. ಇವಾಗ ಚಳಿಗಾಲ ಅಲ್ವಾ, ಎಲ್ಲೂ ಕೂಡ ತೆಂಗಿಂದು ಎಳ್ನೀರು ಸಿಗಲಿಲ್ಲ ನಮಗೆ.
ಸರಿ ಅಂತ ಹೇಳ್ಬಿಟ್ಟು ಬಂದೆ. ಲಾಸ್ಟು ನಾನು ನಿಮಗೆ ಸೀರೆ ತೋರಿಸಿದ್ದೆ ಅಲ್ವಾ. ಸೊ ಆ ಸೀರೆಗೆ ಆಲ್ಮೋಸ್ಟ್ ಎಲ್ಲ ಕೂಡ ರನ್ನಿಂಗ್ ಸೀರೆ ಇತ್ತು. ವ್ಯೂವರ್ಸ್ ಕೂಡ ಹೇಳಿದ್ರಿ, ಅಕ್ಕ ಅದಕ್ಕೆ ಸ್ಟಿಚ್ ಮಾಡ್ಸೋಕೆ ಹೋಗ್ಬಿಡಿ, ರೆಡಿಮೇಡ್ ತೊಗೊಂಬಿಡ್ರಿ, ಸೀರೆ ಲೆಂತು ಇರುತ್ತೆ ಅಂತ ಹೇಳಿ. ಸರಿ ನಾನು ಕೂಡ ಯೋಚನೆ ಮಾಡಿದೆ, ಸರಿ ಹಾಗೆ ಮಾಡೋಣ, ಸುಮ್ಮನೆ ಏನಂತಕ್ಕಲ್ವಾ. ಇವಾಗ ಈ ಸೀರೆ ಪ್ರೈಸ್ ಬಂದ್ಬಿಟ್ಟು 400 ಚಿಲ್ಲರೆ ಅಷ್ಟೇ, 400 ರೂಪಾಯಿ ಏನೋ ಇದು ಸೀರೆ. ನಾನು ನಿಮಗೆ ಮೊನ್ನೆ ತೋರಿಸಿದ್ನಲ್ವಾ. ಸೊ ಇದು 400-500 ರೂಪಾಯಿ ಸೀರೆ. ಈಗ ಯಾವುದೇ ಥರ ನಾನು ಬರೀ ಪ್ಲೇನ್ ಲೈನಿಂಗ್ ಹಾಕಿ ಬ್ಲೌಸ್ ಹೊಲಿಸ್ತೀನಿ ಅಂದರೂ ನಮ್ಮ ಸುತ್ತಮುತ್ತ ಬಂದ್ಬಿಟ್ಟು 500 ರೂಪಾಯಿ ಕೊಡಲೇಬೇಕು. ಸೊ 500 ರೂಪಾಯಿ ಕೊಟ್ಟರೆ ಈ ಸೀರೆಗೆ ಮಾತ್ರನೇ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ನಾನು ಇದು ರೆಡಿಮೇಡ್ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೀ ಸೈಜ್ ಇದೆ, ಅದಕ್ಕೆ ಈಗ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ನಾನು ಆಲ್ಟರ್ ಮಾಡ್ಕೋತೀನಿ, ಸ್ಟಿಚ್ ಹಾಕ್ಕೊತೀನಿ. ಸೊ ಈ ಥರ ತೊಗೊಂಡ್ರೆ ಮುಂದೆ ಪ್ರಗತಿಗೂ ಕೂಡ ಯೂಸ್ ಆಗುತ್ತೆ. ಏನಾದರೂ ಲೆಹೆಂಗಾ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಥವಾ ಯಾವುದಾದ್ರೂ ಚೆನ್ನಾಗಿರೋ ನಂದೇ ಸೀರೆ ಉಟ್ಕೋಬೇಕು ಅಂತ ಅಂದರೆ ಕೂಡ ಇದು ಮ್ಯಾಚ್ ಆಗುತ್ತೆ ಅಲ್ವಾ. ಸೊ ಆಮೇಲೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದು ಬ್ಯಾಕ್ ಹುಕ್ಕು, ಆಮೇಲೆ ಈಗ ಬೌಟ್ ಡಿಸೈನ್ ಕೊಟ್ಟಿದ್ದಾರೆ. ನನಗೆ ಈ ಥರ ಬೌಟ್ ಡಿಸೈನ್ ಅಂದರೆ ತುಂಬಾ ಇಷ್ಟ, ಅದು ಸೀರೆಯಲ್ಲಿದ್ದರೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫಿಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡ್ಬೋದು. ಮತ್ತು ಇದು ಒಂದೇ ಬ್ಲೌಸು ನನಗೆ ಆಲ್ಮೋಸ್ಟ್ ನೋಡಿ, ಈ ಪಿಂಕ್ ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಈ ವೈಟ್ ಬ್ಲೌಸು ಅಲ್ವಾ. ಹಾಗೆ ಇದೊಂದು ರನ್ನಿಂಗ್ ಯಾವುದೇ ಮೀಟರ್ ಲೆಕ್ಕದಲ್ಲಿ ಸೀರೆ ತರಿಸಿದ್ನಲ್ಲ, ಈ ಕಲರ್ ಸೀರೆಗಂತೂ ಬ್ಲ್ಯಾಕ್ ಬ್ಲೌಸ್ ಆಗುತ್ತೆ, ವೈಟ್ ಕಲರ್ ಬ್ಲೌಸ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ಮೇಲೆ ನಾನು ಒಂದ್ಸರಿ ಹಾಕಿ ತೋರಿಸ್ತೀನಿ. ಸೊ ನಿಮ್ಗೆ ಅವಾಗ ಏನಾದ್ರು ಇಂಟ್ರೆಸ್ಟ್ ಇದೆ ತೊಗೋಬೋದು. ಬಟ್ಟೆ ಮಟೀರಿಯಲ್ ಚೆನ್ನಾಗಿದೆ, ಬಟ್ ಲೈನಿಂಗ್ ವರ್ತಿಲ್ಲ ಅನಿಸುತ್ತೆ. ಸೊ ಅಷ್ಟು ನನಗೆ ಲೈನಿಂಗು ಇಷ್ಟ ಆಗಲಿಲ್ಲ. ಆದ್ರೂ ಓಕೆ, ಅಷ್ಟು ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿಲ್ಲ ಅನ್ನೋ ಥರ ಏನೂ ಇಲ್ಲ, ಚೆನ್ನಾಗೇ ಇದೆ ಫಿನಿಶಿಂಗು, ಡಿಸೈನು. ಸೊ ಈ ಥರ ಡಿಸೈನ್ ಮಾಡಿಸ್ತೀನಿ ಅಂದರೆ ನೀವು 500ಗೆ ಮಾಡ್ಸೋಕ್ಕಾಗಲ್ಲ. ಸ್ಲೀವ್ಸ್ಗೆ ನೆಟ್ಟೆಡ್ ಇದೆ. ಇದೆಲ್ಲ ಸ್ವಲ್ಪ ಫ್ರೀ ಸೈಜ್ ಇರುತ್ತೆ, ಸೈಜ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಹೌದಲ್ಲ, ಹಾಗೆ ಮಾಡೋಣ ಅಂತ ನೀವೇ ಹೇಳಿದ್ರಿ ಕಮೆಂಟಲ್ಲಿ, ನೋಡಿ ಹಂಗೆ ಮಾಡಿ ಅಂತ. ಅದಕ್ಕೆ ಟ್ರೈ ಮಾಡಿದೆ. ಒಂದು ಬ್ಲೌಸ್ ಮಾತ್ರ ಬುಕ್ ಮಾಡಿದ್ದೆ. ಇವು ಎರಡು ಸೀರೆಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಇದೇ ಥರ ಇನ್ನೊಂದು ಏನಾದರೂ ಕಸ್ಟಮೈಸ್ ಸೀರೆ ಮಾಡಿಸ್ಕೊತೀನಿ ಅಂದರೆ ಅದಕ್ಕೂ ಮ್ಯಾಚ್ ಆಗುತ್ತೆ ನನಗೆ. ಅದಕ್ಕೆ ಇದನ್ನೇ ಬುಕ್ ಮಾಡಿದೆ ಅಮೆಝಾನಲ್ಲಿ. ಇದು ಹಾಕಿ ತೋರಿಸಿದ್ರೇ ನಿಮಗೆ ಇದು ಪ್ಯಾಟ್ರನ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಆಲ್ಟರ್ ಮಾಡಿ ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ಜಸ್ಟ್ ಹಾಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಥರ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದು ನನಗೆ ಬೆಟರ್ ಆಪ್ಷನ್ ಅಂತಲೂ ಅನ್ನಿಸ್ತು. ಒಂದು ಬ್ಲೌಸ್ 2-3 ಸೀರೆಗೆ ಮ್ಯಾಚ್ ಮಾಡ್ಕೋಬೋದು, ಚೆನ್ನಾಗೂ ಕಾಣಿಸುತ್ತೆ ಈ ಥರ ಪ್ಲೇನ್ ಸೀರೆಗೆ ಅಂತ. ಸೊ ಹಾಗೆ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿಟ್ಟೆ. ಅದು ಇಟ್ಟಿದ್ದೇ ಆಯಿತು, ನನ್ನ ಮಕ್ಕಳು ಖರ್ಜೂರ ಎಲ್ಲ ಖಾಲಿನೇ ಮಾಡಿಬಿಟ್ಟಿದ್ದಾರೆ. ಇನ್ನು ಹೀಗೆ ಮಾಡ್ದಲ್ಲೇ ಬಿಟ್ಟರೆ ಎಲ್ಲ ಖರ್ಜೂರ ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ, ಇಷ್ಟಿದೆ. ಸೊ ಇಲ್ಲಾಂದರೆ ಇದು ಖಾಲಿ ಆಗಿಬಿಡುತ್ತೆ. ಸರಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಇದೆ. ವಾಲ್ನಟ್ಟು ಅದು ಹೋಲ್ ಹಂಗೆ ಇದೆ, ಅದನ್ನು ಸುಳಿಬೇಕು. ಇವಾಗ ಸುಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಗೋಡಂಬಿ ಹಾಕಬೇಕು, ಕಡಲೆ ಬೀಜ. ಸೊ ಇಷ್ಟೇ, ಸಿಂಪಲ್ ಮಾಡ್ಕೊಳ್ಳೋಣ. ಅತಿಯಾಗಿ ದಪ್ಪಗೆ ಮಾಡೋಂಗಿಲ್ಲ, ಇಷ್ಟು ಸೈಜಲ್ಲಿ ಸಾಕು ಡೈಲಿ ನಮಗೆ ತಿನ್ನೋದಕ್ಕೆ, ದೊಡ್ಡವ್ರಿಗೆ ಮಾಡ್ತೀನಿ. ಅದೊಂದು ರೆಸಿಪಿ ಹಾಕಿದ್ರೆ ಆಯಿತು. ಸೊ ನಾನಿಲ್ಲಿ ಹೇರ್ ಗ್ರೋತ್ಗೆ ಅಂತಲೇ ನನಗೆ ಅಂತ ಟ್ರೈ ಮಾಡ್ಕೊತಾ ಇರೋ ಒಂದು ಲಡ್ಡು ಇದು. ಪ್ರಗತಿಗೂ ಕೂಡ ನಾನು ಮಾಡಿಕೊಡ್ತೀನಿ. ಬಟ್ ಪ್ರಗತಿ ಏಜ್ಗೆ ಏರ್ ಗ್ರೋತ್ ಕೆಪಾಸಿಟಿ ಅವ್ರಿಗೆ ಜಾಸ್ತಿ ಇರುತ್ತೆ, ನಮಗೆ ಒಂದು ಏಜ್ ಆಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಕಪ್ಪಷ್ಟು ವಾಲ್ನಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಸೇಮ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ತೊಗೊತಾ ಇದ್ದೀನೋ ಅದೇ ಕಪ್ಪಲ್ಲೇ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಜೊತೆಗೆ ಇವಾಗ ನಾನು ಜಾಸ್ತಿ ಇದರಲ್ಲಿ ಬಳಸಿರೋದು ಸೀಡ್ಸ್ ಅಂತ. ಈ ಸೀಡ್ಸ್ ಅಂತ ಏನಿದೆಯಲ್ಲ, ಯಾವುದೋ ನಾನು ಇವಾಗ ಹೇಳಿದೆ ಅಗಸೆ ಬೀಜಗಳು, ಅಗಸೆ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು, ಇದು ಅಗಸೆ ಬೀಜ. ಅದ್ರ ಜೊತೆಗೆ ಕುಂಬಳಕಾಯಿ ಬೀಜ, ಮತ್ತು ಮೆಲನ್ನು ಇರ್ಬೋದು, ಚಿಯಾ ಸೀಡ್ಸ್ ಅಂತ ಬರುತ್ತೆ. ಇದು ಎಲ್ಲ ಕೂಡ ಈ ಸೀಡ್ಸ್ಗಳು ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಏನಂತ ಅಂದರೆ ಐರನ್ ಜಾಸ್ತಿ ಇರುತ್ತೆ, ಸೊ ಒಮೆಗಾ ಫ್ಯಾಟಿ ಜಾಸ್ತಿ ಇರುತ್ತೆ. ಇದರಿಂದ ನಮಗೆ ಸ್ಕ್ಯಾಲ್ಪ್ ಹೆಲ್ತ್ಗೆ ತುಂಬ ಸಪೋರ್ಟ್ ಆಗುತ್ತೆ ಮತ್ತು ಹೇರ್ ಗ್ರೋತ್ನ ಎನ್ಕರೇಜ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಲಡ್ಡುನ ಮಾಡ್ಕೊಂಡಿದ್ದೀನಿ.
ಈಗ ಹೇರ್ ಗ್ರೋತ್ ಆಗಬೇಕು, ಹೇರ್ ಬೆಳಿಬೇಕು, ಕೂದಲು ಉದ್ದ ಬೆಳಿಬೇಕು ಅಂತಂದರೆ ಈ ಥರ ಸೀಡ್ಸನ್ನು ನಾವು ಪ್ರತಿದಿನ ತಿನ್ಬೋದು. ನಾವು ಹಾಗೆ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಟೇಸ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಈಸಿಯಾಗಿ ತಿನ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಡೇಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಅದು ಸ್ವೀಟಾಗಿರುತ್ತೆ. ಸೊ ಅದರಿಂದ ಲಡ್ಡು ಕೂಡ ಮಾಡ್ಕೊಬೋದು, ಅದು ಲಡ್ಡು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇದೇ ಥರ ಮಾಡಬೇಕಂತಲ್ಲ, ಈ ಸೀಡ್ಸನ್ನು ಬಳಸ್ಕೊಂಡು ನೀವು ಬೇರೆ ಏನೇ ಮಾಡಿಕೊಂಡ್ರು ಡೈಲಿ ಒಂದೊಂದು ತಿಂದರೆ ಆಗುತ್ತೆ. ಸೊ ಫ್ರೆಂಡ್ಸ್, ಅದು ಲಡ್ಡು ಮಾಡಿದೆ, 30 ಮೇಲಾಗಿತ್ತು. 1 ಮಂತ್ ಡೈಲಿ ಒಂದು ತೊಗೋತೀನಿ ಅಂತ ಅಂದರೆ 1 ತಿಂಗಳು ಪೂರ್ತಿ ಬರುತ್ತೆ. ಇನ್ನೂ ಬೇಕಂದರೆ ಸ್ವಲ್ಪ ಸಣ್ಣದು ಮಾಡ್ಬೋದು. ಅದು ಏನಾಯಿತು ಅಂತಂದರೆ ಏನದು ಡೇಟ್ಸ್ ಖಾಲಿ ಮಾಡಿಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ಅದು ಇದಾಯಿತು. ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಕರೆಕ್ಟ್ ನೋಡಿ. ಏನು ಹೇಳ್ದೆ ಇವಾಗನೇ? ಆವು ಸ್ನೇಕ್ ಏನೇನೋ ಇದೆ ಅಲ್ವಾ ಪಾಪು? ವಾ, ಕಾರ್ ಇಲ್ಲ, ಕಾರ್ ನಿನ್ನ ಫೇವ್ರೆಟ್ ಕಾರ್. ನಾನೊಂದು ವಿಚಾರ ಬಗ್ಗೆ ಮಾತಾಡಬಾರ್ದು ಅಂತ ತುಂಬ ಅಂದ್ಕೊಂಡು ಅದನ್ನು ಸ್ಟಾಪ್ ಮಾಡಿದ್ದೆ. ಬಟ್ ರೀಸೆಂಟಾಗಿ ಮತ್ತೆ ಕಮೆಂಟ್ ಮಾಡಿದರು. ನಾನು ನೆಗೆಟಿವ್ ಆಗಿ ತೊಗೊತಾ ಇಲ್ಲ, ಬಟ್ ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಾವು ಈಶಾ ಫೌಂಡೇಶನ್ಗೆ ಹೋಗಿದ್ವಿ, ಇಬ್ಬರೇ ಹೋಗಿದ್ವಿ, ಮಕ್ಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಸೊ ಮಕ್ಳಿಲ್ದಲ್ಲೇ ಅದು ಹೆಂಗೆ ಎಂಜಾಯ್ ಮಾಡೋಕ್ಕಾಗತ್ತೆ ಅಂತ ಒಂದಿಷ್ಟೆಲ್ಲ ನೆಗೆಟಿವ್ ಆಗಿ ಬಂದಿತ್ತು. ಓಕೆ, ಅದು ಅವರವರ ಯೋಚನೆಗಳು ಇರುತ್ತಲ್ವ, ಸೊ ಹಂಗೆ ಅಂತ ನಾನು ಸುಮ್ಮನಾಗಿದ್ದೆ. ಆಮೇಲೆ ಇವಾಗ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಒಂದೇ ಥರ ಇರಬೇಕು ಅಂತ ಏನೂ ಇಲ್ಲ. ನಾನು ಮಾಡೋ ಬೇರೆ ಥರ ಇರುತ್ತೆ, ಬೇರೆ ಇನ್ನೊಬ್ರು ಯೋಚನೆ ಮಾಡೋ ರೀತಿ ಬೇರೆ, ಅದಕ್ಕೆ ನಾನು ಸುಮ್ಮನಾಗಿದೆ. ಮತ್ತೆ ಮೊನ್ನೆ ಒಂದು ಕಮೆಂಟ್ ಮಾಡಿದ್ರು, ಎಂಥ ತಾಯಿ ಮಕ್ಳನ್ನ ಬಿಟ್ಬಿಟ್ಟು ಅದು ಹೆಂಗೆ ಎಂಜಾಯ್ ಮಾಡೋಕ್ಕಾಗತ್ತೆ ಅಂತ. ಸೊ ಪ್ರತಿಯೊಬ್ಬ ಅಮ್ಮನೂ ಅಪ್ಪನೂ ಅಷ್ಟೇ 99% ಮಕ್ಳಿಗೋಸ್ಕರ ಅಂತಾನೆ ಅವ್ರ ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ. 1% ಅವ್ರಿಗೋಸ್ಕರ ಅಂತ ಒಂದೇ ಒಂದು ದಿನ ತೊಗೊಂಡಿದ್ದಕ್ಕೆ ನಿಮಗೆ ಇಷ್ಟೊಂದು ಅನಿಸುತ್ತೆ ಅಂತಂದರೆ, ನಾನು ಒಂದು ಹೇಳ್ತೀನಿ ಎಕ್ಸಾಂಪಲ್ ನಿಮಗೆ. ಏನಪ್ಪ ಅಂತಂದರೆ, ಅವರು ಅಪ್ಪ ಅಮ್ಮ ಇಬ್ಬರು, ಒಂದು ಹೆಣ್ಮಗು ಒಂದು ಗಂಡು ಮಗು, ನಮಗೆ ಗೊತ್ತಿರೋರು, ನಾನು ನೋಡಿರೋದು. ಅಂದರೆ ಹಸ್ಬೆಂಡ್ ವೈಫು. ಪ್ರೀತು ಹಂಗೆ ನೋಡು, ಸೌಂಡ್ ಮಾಡಬೇಡ, ಇಲ್ಲೆಲ್ಲ ನೋಡ್ಕೊ ಏನೇನಿದೆ ಅಂತ. ಅಂದರೆ ಅಪ್ಪ ಅಮ್ಮ ಒಂದು ಹೆಣ್ಮಗು ಒಂದು ಗಂಡು ಮಗು ಇತ್ತು. ಸೊ ಅವರು ಅಷ್ಟೇ ಮಕ್ಕಳು ಅಂತಾನೆ, ಅವರು ಏನು ತುಂಬ ಸ್ಟ್ಯಾಂಡರ್ಡ್ ಆಗಿದ್ದವರಲ್ಲ. ಒಂದು ಹಂತಕ್ಕೆ ಬರ್ತಾರೆ, ಇನ್ನೇನು ಮಕ್ಕಳು ನೋಡ್ಕೋತಾರೆ ಅನ್ನೋ ಸ್ಟೇಜಿಗೆ ಬರಬೇಕಾದ್ರೆ ಒಂದು ಸಿಲ್ಲಿ ಕಾರಣಕ್ಕೆ 2 ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಗಂಡ ಹೆಂಡತಿ ಇಬ್ಬರೇ ಇರೋದು. ಸೊ ನಂಗೆ ಈ ಕಮೆಂಟ್ಸ್ ಬಂದಾಗೆಲ್ಲ ನನಗೆ ಅವರೇ ನೆನಪಾಗ್ತಾಯಿದ್ರು. ಒಂದು 10 ವರ್ಷ 11 ವರ್ಷ ಆಗೋಗಿದೆ, ನಮ್ಮ ಮದುವೆಗೆ ಮುಂಚೆಗೆ ಅಂದ್ಕೊಳ್ಳಿ, 11 ವರ್ಷದ ಮೇಲಾಗಿದೆ. ಅವ್ರಿವಾಗ ಎಲ್ಲ ಮರಿಲೇಬೇಕಲ್ವ, ಜೀವನ ಸಾಗಿಸ್ಬೇಕು, ದಿನ ಕಡಿಯುತ್ತೆ, ಹಿಂದಿಂದೆಲ್ಲ ಮರಿಬೇಕು. ಇವಾಗ ಪ್ರೆಸೆಂಟ್ ನಾವು ಜೀವನ ಮಾಡಬೇಕು. ಬಟ್ ಅಲ್ಲಿರೋ ಸರೌಂಡಿಂಗ್ ಜನ ಹಿಂಗೆ ಅಂತ ಅಂದರೆ ಸೇಮ್ ಇವಾಗ ನನಗೆ ಕಮೆಂಟ್ ಮಾಡೋದಿಲ್ಲ, ಹಾಗೆ ಅವ್ರಿಗೂ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ. 11 ವರ್ಷ ಆದ್ರೂ ಇನ್ನೂ ಕೊರಗಿರುತ್ತೆ, ಅದನ್ನು ಮರೆಯುವಂಥ ವಿಚಾರ ಅಲ್ವಾ. ಇವಾಗ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಸೊ ತಮ್ಮ ಸುಖ ಸಂತೋಷ ಎಲ್ಲನೂ ಮಕ್ಳಿಗೋಸ್ಕರ ದಾರೆ ಎರೆದು ಇನ್ನೇನು ಲೈಫ್ ಸೆಟ್ಲ್ ಆಯಿತು, ಮಕ್ಕಳು ಚೆನ್ನಾಗಾದ್ರು ಅನ್ನೋ ಟೈಮಲ್ಲಿ ಈ ಥರ ಮಕ್ಕಳು ಬಿಟ್ಟು ಹೋದಾಗ ಅವ್ರು ಹೇಗಿರಬೇಕು. ಇವಾಗ ಆಂಟಿ ಒಂದು ಒಳ್ಳೆ ಸೀರೆ ಹಾಕೋಂಗಿಲ್ಲ, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಂಗಿಲ್ಲ, ಒಂದಿಷ್ಟು ಏನೋ ತಂದು ತಿನ್ನೋ ಹಂಗಿಲ್ಲ ಹೆಲ್ದಿ ಫುಡ್ಸ್ನ. 2 ಮಕ್ಳನ್ನ ಕಳ್ಕೊಂಡ್ರು ಅಮ್ಮಂಗೆ ಚಿಂತೆ ಇಲ್ಲ, ನೋಡಿ ಹೆಂಗೆ ರೆಡಿ ಆಗಿರು. ಸೊ ಈ ಥರ ಜನ ಕಮೆಂಟ್ ಪಾಸ್ ಮಾಡಿದಾಗ ಅವ್ರಿಗೆ ಹೇಳಿ, ಇವಾಗ ನೀವೇ ಹೇಳಿ ಏನು ಮಾಡಬಹುದು ಅವರು ಅಂತ. ಸೊ ಅಲ್ವಾ, ಅಂದರೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಅವ್ರ ನೋವು ಅವ್ರಿಗೆ ಇರುತ್ತೆ, ಬಟ್ ಹಾಗಂತ ಅವರು ಇವಾಗ ಚೆನ್ನಾಗಿರ್ದಲ್ಲೇ ಇರೋಕ್ಕಾಗತ್ತಾ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅವರು ಹೆಲ್ದಿ ಫುಡ್ ತೊಗೊಳ್ಳೋದು ಒಂದು ಮೇಯ್ನ್ ರೀಸನ್ ಅಂದರೆ, ನಮಗೆ ಅಕಸ್ಮಾತ್ ಹಾಸಿಗೆ ಹಿಡಿದ್ರೆ ಯಾರೂ ಇಲ್ಲ ನಮಗೆ ನೋಡ್ಕೊಳ್ಳೋದಕ್ಕೆ. ಸೊ ಇರೋಷ್ಟು ದಿನ ನಾವು ಹೆಲ್ದಿಯಾಗಿರಬೇಕು, ಹೋದರೆ ಹೋಗ್ಬಿಡ್ಬೇಕು, ಇರೋಷ್ಟು ದಿನ ಹೆಲ್ದಿಯಾಗಿರಬೇಕು ಅನ್ನೋದು ಅವ್ರ ಯೋಚನೆ. ಸೊ ತಪ್ಪಲ್ಲ ಅದು. ಗಂಡ ಹೆಂಡತಿ ಅಂತ ಅಂದಮೇಲೆ ಒಂದು 95% ಮಕ್ಳಿಗೋಸ್ಕರ ಅಂತ ಕೊಟ್ಟು ಒಂದು 5% ಅವ್ರಿಗೋಸ್ಕರ ಅಂತ ಟೈಮನ್ನು ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ. ಅವ್ರಿಗೇನೋ ಒಂದು ಪೇಯ್ನ್ ಇರುತ್ತೆ ಅಥವಾ ನೋವಿರುತ್ತೆ, ಮನೇಲೇ ಇದ್ದು ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಒಂದು ಟೈಮ್ ಸಿಗುತ್ತೆ. ಕೂಡ ಹೊರಗಡೆ ದುಡಿದು ಸಾಕಾಗಿರುತ್ತೆ, ಅದ್ರದ್ದೇನೋ ವಿಚಾರಗಳನ್ನು ಹೆಂಡತಿ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಇದು ನನ್ನ ಆಲೋಚನೆ. ನೀವು ಇದೇ ಥರ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಮಕ್ಕಳೇ ಪ್ರಪಂಚ ನಮಗೆ. ಇವತ್ತು ಕೂಡ ನಾಳೆ ಬೆಳಗ್ಗೆ ಎದ್ದು ನಾವು ಇಷ್ಟು ಕಷ್ಟಪಟ್ಟು ದುಡಿತೀವಿ ಅಂತ ನಮ್ಮ ಲೈಫ್ ಸೆಟ್ಲಾಗಿದೆ, ನಮಗೇನು ಅಂಥ ಕಷ್ಟ ಏನಿಲ್ಲ. ಮುಂದೆ ಮಕ್ಕಳ ಹೈಯರ್ ಎಜುಕೇಷನ್ ಏನು, ಅವ್ರ ಮದುವೆ ಏನು, ಅವ್ರ ಭವಿಷ್ಯ ಏನು, ಅವ್ರಿಗೊಂದು ಭವಿಷ್ಯ ರೂಪಿಸ್ಬೇಕಂತ 10 ರೂಪಾಯಿಗೂ ಯೋಚನೆ ಮಾಡಿ ನಾವು ದುಡಿತಾ ಇದ್ದೀವಿ ಇವತ್ತು. ಇನ್ನು 10 ವರ್ಷದ ಯೋಚನೆ ಇದಲ್ಲ.
ಸೊ ಅಂತಂದರೆ ಮಕ್ಳಿಗೋಸ್ಕರನೇ ಮಾಡ್ತಾ ಇರೋದಲ್ವಾ. ನಾನು ಹೇಳೋದು ಅಷ್ಟೇ, 100% ಮಕ್ಳಿಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ, ಯಾರೂ ಕೂಡ ಅಷ್ಟೇ. ಯಾಕೆ ಅಂತಂದರೆ ವಯಸ್ಸು ಅನ್ನೋದು ಇವತ್ತಿರುತ್ತೆ. ಇನ್ನು ನಾವು ದುಡ್ದು ಮಕ್ಕಳು ಅಂದಾಗ ಅವ್ರು ಒಂದು ವಯಸ್ಸಿಗೆ ಬಂದು ಫ್ರೀ ಬರ್ಡ್ ಆದಾಗ ನಮ್ಮ ವಯಸ್ಸು ಹೊರಟೋಗಿರುತ್ತೆ, ನಾವು ಅಂದ್ಕೊಂಡಿರೋ ಆಸೆಗಳೆಲ್ಲ ಉಳ್ಕೊಂಬಿಟ್ಟಿರುತ್ತೆ ಹಾಗೆ. ಸೊ ಹಾಗೆ ಇದು ನನ್ನೊಬ್ಬಳ ಅಭಿಪ್ರಾಯ. ಬಟ್ ಆ ಕಮೆಂಟ್ಸ್ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ತಾಯಿ ಮನಸ್ಸೇನು ಅಂತ ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಪ್ರೀತಮ್ ಹುಟ್ಟಿದಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಪ್ರಗತಿ ಸ್ಕೂಲಿಗೆ ಹೋಗಬೇಕು. ಪ್ರೀತಮ್ ತುಂಬ 3 ತಿಂಗಳು ಮಗು, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ಅದು ಬಹುಶಃ ನಾನಿಬ್ಬರು ಮಕ್ಕಳು ನನಗೆ ಮುಂದೆ ಏನೇ ಕೊಟ್ಟರು ಅದಕ್ಕೆ ಸಮ ಆಗಲ್ಲ, ಅಷ್ಟು ನೋವಾಗಿದೆ ನನಗೆ. ಆಪ್ರೇಷನ್ ಆಗಿದೆ, ICUನಲ್ಲಿ ಮಗು ಇದೆ, 15 ದಿನ ಎಷ್ಟು ಕಷ್ಟಪಟ್ಟೆ. ಸೊ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಹಂಗಂದಮೇಲೆ ನಾವು ವಯಸ್ಸಿದ್ದಾಗ ನಮ್ಮಿಷ್ಟದಂಗೆ ಕೂಡ ನಾವು ಜೀವನ ಮಾಡಬೇಕು, ಜೀವಿಸ್ಬೇಕು, ಅದರಲ್ಲಿ ಏನೂ ತಪ್ಪಿಲ್ಲ. ಮಾತಾಡೋರು ಈ ಥರದವರು ಅಲ್ಲೋ ಇಲ್ಲೋ ಒಬ್ರು ಇರ್ತಾರೆ, ಒಂದೊಂದು ಕಮೆಂಟ್ ಪಾಸ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದೇನಂತಂದರೆ, ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಗಂಡ ಹೆಂಡ್ತಿ 3 ಮಕ್ಕಳು ಸೆಟ್ಲಾಗಿ ಅವ್ರವ್ರ ಮನೆಗೆ ಹೋದರು. ಹಸ್ಬೆಂಡು ಏನಾಯಿತು ಅಂದರೆ ಒಂದು ವಯಸ್ಸು ಅವ್ರಿಗೆ, ಇವಾಗ ಲೈಫ್ನ ನೋಡಬೇಕು ಅನ್ನೋ ಅಂಥ ವಯಸ್ಸು, ಅವ್ರು ತೀರ್ಕೊಂಡ್ಬಿಟ್ರು, ಅಮ್ಮ ಒಂಟಿ ಆದರು. ಸೊ ಈಗ ಅಮ್ಮನಿಗೆ ಎಷ್ಟು ಆಸೆ, ಅವರು ಎಲ್ಲೂ ಹೋಗಿಲ್ಲ ಮದುವೆ ಆದಾಗಿಂದ, ಎಲ್ಲೆಲ್ಲೂ ಅಂದರೆ ಆ ತಾಯಿ ಇವಾಗ ಏನು ಮಾಡಬೇಕು ಅಲ್ವಾ. ವಯಸ್ಸು ಹೊರಟೋಗುತ್ತೆ, ಇರೋ ಜೀವನನ ಎಲ್ಲ ಥರದಲ್ಲೂ ಅನುಭವಿಸೋದಕ್ಕೆ ಪ್ರಯತ್ನ ಪಡಿ. ದುಡ್ಡನ್ನು ಕೂಡಿಗಬೇಕು, ನಮ್ಮ ಕನಸು ಆಸೆನೆಲ್ಲ ಮೂಟೆ ಕಟ್ಟಿ ದುಡ್ಡನ್ನು ಕೂಡಿಕೋದಲ್ಲ. ಸೊ ಇದು ನನ್ನೊಬ್ಬಳ ಅಭಿಪ್ರಾಯ, ದಯವಿಟ್ಟು ಇದನ್ನು ಕೂಡ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ನನಗೆ ಅವ್ರ ಮಾತು ಇಷ್ಟ ಆಗಲಿಲ್ಲ. ಅದಕ್ಕೂ ಮುಂಚೆ ಬಂದಿದ್ದ ಕಮೆಂಟ್ಸ್ ನಾನು ಓಕೆ, ಅವ್ರವ್ರು ಇದು ಎಂಜಾಯ್ ಮಾಡೋದು ಇಷ್ಟ ಆಗಲಿಲ್ಲ ನನಗೆ ಅಂತ ಅವ್ರ ಅಭಿಪ್ರಾಯ ಹೇಳಿದ್ರು, ನಾನು ಅದನ್ನು ಒಪ್ಕೊಂಡಿದ್ದೆ. ಬಟ್ ಎಂಥ ತಾಯಿ ಆ ಥರದ ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ನೀವು ಒಂದ್ಸರಿ ಹೆಣ್ಣಾಗಿದ್ದರೆ ಆಲೋಚನೆ ಮಾಡಿ, ಸರಿನಾ ತಪ್ಪ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್, ಇಡೀ ದಿನದ ವ್ಲಾಗ್ ನನಗಂತೂ ತುಂಬ ಟಯರ್ಡ್ ಆಗಿದೆ. ಒಂದ್ಸರಿ ಸ್ಕೂಲ್ ಹತ್ರ ಅಲ್ಲಿ ಇಲ್ಲಿ ಬೈಕಲ್ಲಿ ಹೋಗಿ ತುಂಬ ಟಯರ್ಡ್ ಆಗ್ತಾಯಿದೆ. ಸೊ ಆರಾಮಾಗಿ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಕೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಲಡ್ಡು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಹೇಳ್ತೇನೆ. ಟೇಕ್ ಕೇರ್, ಬಾಯ್.